ಈಗ ರೋಸ್ಟರ್ ಫಾರ್ಮ್ ಮತ್ತು ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿ ಎಕ್ಸಾಂಪಲ್ಸ್ ನೋಡೋಣ. ಫಸ್ಟ್ ಎಕ್ಸಾಂಪಲ್ನಲ್ಲಿ ನೋಡ್ರಿ, x² + x - 2 = 0. ಇದು ಯಾವ ಇಕ್ವೇಷನ್? ಲೀನಿಯರ್ ಇಕ್ವೇಷನ್ ಅಥವಾ ಕ್ವಾಡ್ರಾಟಿಕ್ ಇಕ್ವೇಷನ್? ಇದು ಕ್ವಾಡ್ರಾಟಿಕ್ ಇಕ್ವೇಷನ್. ಯಾಕಂದರೆ ಪವರ್ ಈಸ್ 2. ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ಇದು 2 ಸೊಲ್ಯೂಷನ್ಸ್ ಇರ್ತಾವೆ, ಅಂದರೆ 2 ವ್ಯಾಲ್ಯೂಸ್. ಈ 2 ವ್ಯಾಲ್ಯೂಸ್ನ ನಾವು ಸೆಟ್ ಅಲ್ಲಿ ಬರೀಬೇಕು. ಈಗ ನೋಡೋಣ, x² + x - 2 = 0. ಇದು ಇಂಟು ಮಾಡಬೇಕು. ಇದು ಮಲ್ಟಿಪ್ಲೈ ಮಾಡಿದರೆ -2x² ನಮಗೆ ಸಿಗ್ತದೆ. ಅದಕ್ಕೆ x² + 2x - 1x = 0. x × x + 2 - 1 × x + 2 = 0. x - 1 x + 2 = 0. x = 1 and -2. ಇದನ್ನು ನಾವು ರೋಸ್ಟರ್ ಫಾರ್ಮಲ್ಲಿ ಬರೀಬೇಕು. ರೋಸ್ಟರ್ ಫಾರ್ಮ್ ಅಂದರೆ 1 - 2 ಬರ್ತೀವಿ, ಸೆಪರೇಟೆಡ್ ಬೈ ಕಾಮಾಸ್ ಆ್ಯಂಡ್ ಎನ್ಕ್ಲೋಸ್ಡ್ ವಿದಿನ್ braces. Second example, write the set x such that x is a positive integer and x² < 40 in roster form. ರೋಸ್ಟರ್ ಫಾರ್ಮಲ್ಲಿ ನಾವು ಬರೀಬೇಕು. ಇದು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಸೆಟ್ ಬಿಲ್ಡರ್ ಫಾರ್ಮ್ ಅಂದರೆ ಎವ್ರಿ ಎಲಿಮೆಂಟ್, ಎಲ್ಲ ಎಲಿಮೆಂಟ್ಸು ಸೇಮ್ ಕಾಮನ್ ಪ್ರಾಪರ್ಟಿ ಇರುತ್ತೆ. ಅದು ಕಾಮನ್ ಪ್ರಾಪರ್ಟಿ ಏನಂದರೆ ಪಾಸಿಟಿವ್ ಇಂಟೀಜರ್ ಮತ್ತು x² < 40. ಈಗ ಎಕ್ಸ್ ಎಲಿಮೆಂಟ್ ಏನಿದೆ ಅದರ ಸ್ಕ್ವೇರ್ < 40 ಅಂತ ಇದೆ. ಈಗ ನೋಡೋಣ, x ಈಸ್ ಎ ಪಾಸಿಟಿವ್ ಇಂಟೀಜರ್. ಪಾಸಿಟಿವ್ ಇಂಟೀಜರ್ ಅಂದರೆ 1 2 3 4 ಇವೆಲ್ಲ ಪಾಸಿಟಿವ್ ಇಂಟೀಜರ್. ಈಗ 1² 1, 2² 4, 3² 9, 4² 16, 5² 25, 6² 36, 7² 49. ಇವೆಲ್ಲ ಪಾಸಿಟಿವ್ ಇಂಟೀಜರ್ಸ್. ಇವು ಪಾಸಿಟಿವ್ ಇಂಟೀಜರ್ಸ್ ಇದೆಲ್ಲ ಸ್ಕ್ವೇರ್ ಮಾಡಿದ್ದೀವಿ. ಆದರೆ 7² = 49 ಈಸ್ < 40. ಇಲ್ಲಿ ಕಂಡೀಷನ್ ಇದೆ ನೋಡಿ, x² < 40 ಅಂತದೆ. ಅದಕ್ಕೆ ನಾವು 7 ತೊಗೊಳಕ್ಕಾಗಲ್ಲ, ಯಾಕಂದರೆ 7² 49. ಹಾಗಾಗಿ ನಾವು 1 2 3 4 5 6ನ ತೊಗೊಳ್ಬೋದು. ರೋಸ್ಟರ್ ಫಾರ್ಮ್ನಲ್ಲಿ ನಾವು ಸೆಟ್ನ ರಿಪ್ರೆಸೆಂಟ್ ಮಾಡೋದು. ರೋಸ್ಟರ್ ಫಾರ್ಮ್ನಲ್ಲಿ ಎಲ್ಲ ಎಲಿಮೆಂಟ್ಸ್ ಲಿಸ್ಟ್ ಮಾಡ್ತೀವಿ. ಎಲ್ಲ ಎಲಿಮೆಂಟ್ಸ್ನ ಲಿಸ್ಟ್ ಮಾಡೋದು 4 5 6. ಥರ್ಡ್ ಎಕ್ಸಾಂಪಲ್, write the set A = 1 4 9 16 25 in set builder form. ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿ ನಾವು ಬರೀಬೇಕಂದ್ರೆ ಆ ಎಲಿಮೆಂಟ್ಸ್ದು ಎಲ್ಲ ಕಾಮನ್ ಪ್ರಾಪರ್ಟಿ ಇರ್ತದೆ. ಆದರೆ ಇದು ರೋಸ್ಟರ್ ಫಾರ್ಮ್ನಲ್ಲಿ ಕೊಟ್ಟಿದ್ದಾರೆ, ನಾವು ಇದನ್ನು ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿ ಬರೀಬೇಕು. ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿ ಬರೀಬೇಕಂದ್ರೆ ಅದ್ರ ಕಾಮನ್ ಪ್ರಾಪರ್ಟಿ ನಮಗೆ ಗೊತ್ತಿರಬೇಕು. ಈ ನಂಬರ್ಸ್ ಎಲ್ಲ ನೋಡಿದರೆ ಇದು ನಾವು ಒಂದು ಕಾಮನ್ ಪ್ರಾಪರ್ಟಿ ಇದರಿಂದ ನಾವು ಕಂಡುಹಿಡಿಬೋದು. ಏನು ಕಾಮನ್ ಪ್ರಾಪರ್ಟಿ? 1²
2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25. ಅಂದರೆ ಇದು ಕಾಮನ್ ಪ್ರಾಪರ್ಟಿ ನಮಗೆ ಏನು ಗೊತ್ತಾಯಿತು, ಸ್ಕ್ವೇರ್ ಆಫ್ ನಂಬರ್ಸ್ ಅಂತ ಗೊತ್ತಾಯಿತು. ಮತ್ತು ಯಾವ ನಂಬರ್ಸು, ಸ್ಕ್ವೇರ್ ಆಫ್ ಎ ನ್ಯಾಚುರಲ್ ನಂಬರ್ಸ್, ಸ್ಕ್ವೇರ್ ಆಫ್ ಎ ನ್ಯಾಚುರಲ್ ನಂಬರ್ಸ್ ಇದರ ಪ್ರಾಪರ್ಟಿ. ಅದನ್ನು ನಾವು ಸೆಟ್ ಬಿಲ್ಡರ್ ಫಾರ್ಮ್ ಮೇಲೆ ಹೇಗೆ ಬರಿಬೇಕಂದ್ರೆ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಸ್ಕ್ವೇರ್. ಎಕ್ಸ್ ಎಲ್ಲ ಎಲಿಮೆಂಟ್ಸ್ ರಿಪ್ರೆಸೆಂಟ್ ಮಾಡ್ತದೆ. ಎಕ್ಸ್ ಅಂದ್ರೇನು, 1, 4, 9, 16 ಎಲ್ಲನೂ ಎಕ್ಸೇ. ಅದರ ಕಾಮನ್ ಪ್ರಾಪರ್ಟಿ ಏನು, ಸ್ಕ್ವೇರ್ ಆಫ್ ನ್ಯಾಚುರಲ್ ನಂಬರ್ ಎನ್ ಸ್ಕ್ವೇರ್, ವೇರ್ ಎನ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಇದು ಎನ್ ಏನಿದೆ ಅಲ್ಲ, ಇವೆಲ್ಲ ನ್ಯಾಚುರಲ್ ನಂಬರ್ಗೆ ಸೇರ್ತವೆ. ಇದು ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿ ಬರೆದೇವೆ. ಒಂದು ವೇಳೆ ಈ ಎಕ್ಸಾಂಪಲ್ಲೇ ಈಗ ಕೊಟ್ಟಿದ್ರು ಅಂದರೆ 1, 4, 9, 16 ಅಂತ ಇಷ್ಟೇ ಕೊಟ್ಟಿದ್ರು ಅಂದರೆ, ಈಗ ಇಲ್ಲಿ ಡಾಟ್ಸ್ ಕೊಟ್ಟಿದ್ದಾರೆ. ಡಾಟ್ಸ್ ಅಂದರೆ ಇನ್ಫಿನೈಟ್ ರೇಂಜ್ವರೆಗೂ ನ್ಯಾಚುರಲ್ ನಂಬರ್ಸ್, ಸ್ಕ್ವೇರ್ ಆಫ್ ನ್ಯಾಚುರಲ್ ನಂಬರ್ಸ್ ಲಿಸ್ಟ್ ಇದೆ ಅಂತ. ಆದರೆ ಇಲ್ಲಿ ಡಾಟ್ಸ್ ಕೊಟ್ಟಿಲ್ಲ ಅಂತಂದರೆ ಇದು 16 ಸ್ಕ್ವೇರ್ ಆಫ್ 4ವರೆಗೂ ಇದೆ ಅಂತ ಅರ್ಥ. ಅದನ್ನು ನಾವು ಹೇಗೆ ಬರೀಬೇಕು, ಎ ಈಸ್ ಈಕ್ವಲ್ ಟು ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಸ್ಕ್ವೇರ್ ಎನ್ ವೇರ್ n is less than 5 and n belongs to n ಅಂತ ಬರೀಬೇಕು. ಇದು ಕ್ಲೋಸ್ ಬ್ರೇಸಸ್ ಕ್ಲೋಸ್. ಇಲ್ಲಿ ನೋಡ್ರಿ, n ಲೆಸ್ ದೆನ್ 5 ಯಾಕಂದ್ರೆ ಇದು ಮಸ್ಟ್ ಬರೀಬೇಕು. ಯಾಕಂದರೆ ಇಲ್ಲಿ 4 ಸ್ಕ್ವೇರ್ ತನ ಅಷ್ಟೇ ನಮಗೆ ಕೊಟ್ಟಿದ್ದಾರೆ ಕ್ವಶನ್ನಲ್ಲಿ. ಆದ್ದರಿಂದ ನಾವು n ಲೆಸ್ ದೆನ್ 5 ಅಂತ ಕಂಡೀಷನ್ ಬರೀಲೇಬೇಕು. ಇಲ್ಲಿ ಯಾಕೆ ಬರೋದಿಲ್ಲ ಅಂದರೆ ಇಲ್ಲಿ ಇನ್ಫಿನೈಟ್ ರೇಂಜ್ ಅಂತ ಕೊಟ್ಟಿದ್ದಾರೆ. ಈಗ 4th ಎಕ್ಸಾಂಪಲ್, ರೈಟ್ ದ ಸೆಟ್ 1/2, 2/3, 3/4, 4/5 ಇನ್ ಸೆಟ್ ಬಿಲ್ಡರ್ ಫಾರ್ಮ್. ರೋಸ್ಟರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ, ಸೆಟ್ ಬಿಲ್ಡರ್ ಫಾರ್ಮ್. ನಾವು ಹಿಂದಿನ ಎಕ್ಸಾಂಪಲ್ ನೋಡಿದಾಗೆ ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿ ನಾವು ಬರಿಬೇಕಂತಂದರೆ ರೋಸ್ಟರ್ ಫಾರ್ಮ್ನಲ್ಲಿ ಕೊಟ್ಟಿರೋಂಥ ಎಲಿಮೆಂಟ್ಸ್ದು ಕಾಮನ್ ಪ್ರಾಪರ್ಟಿ ಅಂದರೆ ಸೇಮ್ ಗುಣಗಳು ಏನಿವೆ ಅನ್ನೋದನ್ನು ನಾವು ಮೊದಲು ಕಂಡುಹಿಡಿಬೇಕು. ಈಗ ನೋಡಿ, ಇದರಲ್ಲಿ 1/2, 2/3, 3/4, 4/5, 5/6, 6/7 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಏನು ನೋಡ್ಬೋದು ಅಂದರೆ ನ್ಯೂಮರೇಟರ್ ಅಂತೀವಿ. ಇದಕ್ಕೆ ಏನಂತೀವಿ, ನ್ಯೂಮರೇಟರ್. ಇದಕ್ಕೆ ಡಿನಾಮಿನೇಟರ್ ಅಂತೀವಿ. ನ್ಯೂಮರೇಟರ್ ಯಾವಾಗಲೂ ಎಲ್ಲ ಎಲಿಮೆಂಟಲ್ಲಿ ಡಿನಾಮಿನೇಟರ್ಗಿಂತ ಒಂದು ಕಡಿಮೆ ಇದೆ. ನೋಡಿ, ಇಲ್ಲಿ ಡಿನಾಮಿನೇಟರ್ 2 ಇದ್ದರೆ 1 ಇದೆ, ಇಲ್ಲಿ ಡಿನಾಮಿನೇಟರ್ 3 ಇದ್ದರೆ ನ್ಯೂಮರೇಟರ್ 2 ಇದೆ, ಡಿನಾಮಿನೇಟರ್ 4 ಇದ್ದರೆ ನ್ಯೂಮರೇಟರ್ 3 ಇದೆ, ಡಿನಾಮಿನೇಟರ್ 5 ಇದ್ದರೆ ನ್ಯೂಮರೇಟರ್ 4 ಇದೆ. ಸೊ ಇದು ಒಂದು ಪ್ರಾಪರ್ಟಿ ನಮಗೆ ಗೊತ್ತಾಯಿತು. ಅದನ್ನು ನಾವು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಹೇಗೆ ಬರೀಬೇಕಂದ್ರೆ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಈಕ್ವಲ್ ಟು n/n+1. ಇದು n ಯಾಕಂದರೆ ನೋಡಿ, ಇವೆಲ್ಲ ನ್ಯಾಚುರಲ್ ನಂಬರ್ಸ್ 1, 2, 3, 4, 5, 6 ಇವೆಲ್ಲ
ನ್ಯಾಚುರಲ್ ನಂಬರ್ಸ್ಗೆ ಬಿಲಾಂಗ್ ಆಗ್ತವೆ. ಹಾಗಾಗಿ ನಾವು n/n+1 ಅಂತ ಬರೆದಿದ್ದೀವಿ. ಹಾಗೆ ಇಲ್ಲೊಂದು ಕಂಡೀಷನ್ ಇದೆ. ಇಲ್ಲಿ 6/7 ಅಂದರೆ ನ್ಯಾಚುರಲ್ ನಂಬರ್ 6ವರೆಗೂ ಅಷ್ಟೇ ತೊಗೊಂಡಿದ್ದೀವಿ. ಅದಕ್ಕೆ ಇಲ್ಲಿ ಕಂಡೀಷನ್ ಬರೀಬೇಕು. ವೇರ್ n is a natural number and n is greater than or equal to 1, less than or equal to 6. ಎಕ್ಸಾಂಪಲ್ 5 ನಲ್ಲಿ ನೋಡ್ರಿ, ನಾವು ಮ್ಯಾಚ್ ಈಚ್ ಆಫ್ ದ ಸೆಟ್ ಆನ್ ದ ಲೆಫ್ಟ್ ಡಿಸ್ಕ್ರೈಬ್ಡ್ ಇನ್ ದ ರೋಸ್ಟರ್ ಫಾರ್ಮ್. ಇಲ್ಲಿ ಲೆಫ್ಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ರೋಸ್ಟರ್ ಫಾರ್ಮ್ನಲ್ಲಿ ಕೊಟ್ಟಿದ್ದಾರೆ ಇವೆಲ್ಲ. ಇಲ್ಲಿ ರೈಟ್ ಇದ್ದು ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿ ಕೊಟ್ಟಿದ್ದಾರೆ. ನಾವು ಇದನ್ನು ಮ್ಯಾಚ್ ಮಾಡಬೇಕು. ಈಗ ಇದು ರೋಸ್ಟರ್ ಫಾರ್ಮ್ನಲ್ಲಿ ಲೆಟರ್ಸ್ ಕೊಟ್ಟಿದ್ದಾರೆ. ಇಂಗ್ಲೀಷ್ ಆಲ್ಫಾಬೆಟ್ ಲೆಟರ್ಸ್ ಯಾವ್ಯಾವ ಕೊಟ್ಟಿದ್ದಾರೆ? PRINCAL. ಇದನ್ನು ನಾವು ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿ ಬರೆದ್ರೆ ಹೇಗಿರುತ್ತದೆ ಅದನ್ನು ನಾವು ಇಲ್ಲಿ ನೋಡಬೇಕು. ಎ ಆಪ್ಷನಲ್ಲಿ ಯಾವುದೂ ಇಲ್ಲ, ಅದು ಪಾಸಿಟಿವ್ ಇಂಟೀಜರ್ಸ್ ಬಗ್ಗೆ ಮಾತಾಡ್ತಿದೆ. ಆದರೆ ನಾವು ಇದರಲ್ಲಿ ಇಂಗ್ಲೀಷ್ ಆಲ್ಫಾಬೆಟ್ ಬಗ್ಗೆ ಮಾತಾಡ್ತೀವಿ, ಸೊ ಎ ಆಗಲ್ಲ. ಬಿ ಆಪ್ಷನ್ ನೋಡಿದ್ರೆ ಇದೂ ಇಂಟೀಜರ್ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಡ್ತಾಯಿದೆ, ಹಾಗಾಗಿ ಇದು ಬಿ ಆಗಲ್ಲ. ಇದು ಸಿ ಆಪ್ಷನ್ ನೋಡಿದ್ರೆ ಇದು ಕೂಡ ಇಂಟೀಜರ್ ಬಗ್ಗೆನೇ ಇನ್ಫಾರ್ಮೇಷನ್ ಕೊಡ್ತಾಯಿದೆ, ಹಾಗಾಗಿ ಸಿ ಜೊತೆ ಮ್ಯಾಚ್ ಆಗಲ್ಲ. ಡಿನ ನೋಡಿದ್ರೆ ಈಗ ಏನೂ ಆಗಲಿಲ್ಲ, ಬಿನೂ ಆಗಲಿಲ್ಲ, ಸಿನೂ ಆಗಲಿಲ್ಲ, ಸೊ ಕನ್ಫರ್ಮ್ಲಿ ಡಿ ಆಗುತ್ತೆ. ಆದರೆ ಡಿ ಹೇಗಾಗುತ್ತೆ ಅನ್ನೋದನ್ನು ನಾವು ಇದರಲ್ಲಿ ನೋಡೋಣ. ನೋಡಿ, ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ಲೆಟರ್ ಆಫ್ ದ ವರ್ಡ್ ಪ್ರಿನ್ಸಿಪಲ್. ಇದು ಆಯಿತು. ಆದರೆ ಇಲ್ಲಿ ಒಂದು ನೀವು ಅಬ್ಸರ್ವ್ ಮಾಡಬೇಕು. ಈಗ ಇಲ್ಲಿ ವರ್ಡಲ್ಲಿ ಪ್ರಿನ್ಸಿಪಲ್ ಅನ್ನೋದರಲ್ಲಿ ಪಿ 2 ಸಾರಿ ರಿಪೀಟ್ ಆಗಿದೆ, ಐನೂ 2 ಸಾರಿ ರಿಪೀಟ್ ಆಗಿದೆ. ಆದರೆ ನಾವು ಇಲ್ಲಿ ರೋಸ್ಟರ್ ಫಾರ್ಮ್ನಲ್ಲಿ ಎಲ್ಲ ಎಲಿಮೆಂಟ್ಸ್ನ ಲಿಸ್ಟ್ ಮಾಡ್ತೀವಿ, ಆದರೆ ರಿಪೀಟ್ ಆಗಲ್ಲ ಲೆಟರ್ಸ್. ಇಲ್ಲಿ ನೋಡಿ, ಲೆಟರ್ಸ್ ರಿಪೀಟ್ ಆಗಿಲ್ಲ. ಪಿ ಒಂದೇ ಸಾರಿ ಬರ್ತಿದ್ದೀವಿ, ಐ ಕೂಡ ಒಂದೇ ಸಾರಿ ಬರ್ತೀವಿ. ಹಾಗಾಗಿ ಒನ್ನು ಯಾವ್ದ್ರ ಕೂಡ ಮ್ಯಾಚ್ ಆಗುತ್ತಂದರೆ ಡಿ ಜೊತೆ ಮ್ಯಾಚ್ ಆಗುತ್ತೆ. ಈಗ ನೆಕ್ಸ್ಟು ಇದು ಆಯಿತು. ಈಗ ನೆಕ್ಸ್ಟು ಸೆಟ್ಟಲ್ಲಿ 0 ಇದೆ, ಸೊ ಇದು ಇಂಟೀಜರ್ ಬಗ್ಗೆ ನಾವು ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ. ಫಸ್ಟ್ ಏನಲ್ಲಿ ನೋಡೋಣ. ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ಪಾಸಿಟಿವ್ ಇಂಟೀಜರ್ ಆ್ಯಂಡ್ ಈಸ್ ಎ ಡಿವೈಸರ್ ಆಫ್ 18. ಇದು ಆಗಲ್ಲ, ಯಾಕಂದರೆ ಎಕ್ಸ್ ಈಸ್ ಎ ಪಾಸಿಟಿವ್ ಇಂಟೀಜರ್ ಅಂತ ಕೊಟ್ಟಿದ್ದಾರೆ. 0 ಈಸ್ ನಾಟ್ ಎ ಪಾಸಿಟಿವ್ ಆರ್ ನೆಗೆಟಿವ್ ಇಂಟೀಜರ್, ಅದಕ್ಕೆ ಇದು ಆಗಲ್ಲ. ಬಿನಲ್ಲಿ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಆ್ಯನ್ ಇಂಟೀಜರ್ ಆ್ಯಂಡ್ x² - 9 ಈಸ್ ಈಕ್ವಲ್ ಟು 0. ಇದನ್ನು ನಾವು ಸ್ವಲ್ಪ ಚೆಕ್ ಮಾಡಬೇಕು. ಇಲ್ಲಿ ನೋಡಿ, 0 ಈಸ್ ಆ್ಯನ್ ಇಂಟೀಜರ್ ಬಟ್ ನಾಟ್ ಎ ಪಾಸಿಟಿವ್ ಇಂಟೀಜರ್, ಹಾಗಾಗಿ ಎ ಕ್ಯಾನ್ಸಲ್ ಆಯಿತು. ಆದರೆ ಬಿ ಕ್ಯಾನ್ಸಲ್ ಅಷ್ಟು ಜಲ್ದಿ ನಾವು ಮಾಡೋಕ್ಕೆ ಬರಲ್ಲ, ಅದನ್ನು ವೆರಿಫೈ ಮಾಡಬೇಕು. x² - 9 ಈಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಆದರೆ ನಾವು ಎಕ್ಸನ್ನು 0 ಅಂತ ತೊಗೊಳ್ಳೋಣ. 0² - 9 0, ಆದರೆ ಇದು ಆಗಲ್ಲ. ಹಾಗಾಗಿ ಬಿ ಆಪ್ಷನ್ ಕರೆಕ್ಟ್ ಆಗಲ್ಲ ಇದಕ್ಕೆ. ಸಿ ಆಪ್ಷನ್ ನೋಡೋಣ.
ಸಿ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಆ್ಯನ್ ಇಂಟೀಜರ್. ಹೌದು, 0 ಈಸ್ ಇಂಟೀಜರ್. ಇದರಲ್ಲಿ ಚೆಕ್ ಮಾಡೋಣ. ಎಕ್ಸ್ ಪ್ಲಸ್ 1 ಈಕ್ವಲ್ ಟು 1, 0 ಪ್ಲಸ್ 1 ಈಸ್ ಈಕ್ವಲ್ ಟು 1. ಎಸ್, ಇದು ಸ್ಯಾಟಿಸ್ಫೈ ಆಗುತ್ತೆ. ಹಾಗಾಗಿ ನಾವು 2ಅನ್ನು ಸಿ ಜೊತೆಗೆ ಹೊಂದಿಸೋಣ. ಈಗ ಥರ್ಡಲ್ಲಿ ನೋಡಿದರೆ 1 2 3 6 9 18 ಅಂತ ಇದೆ. ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿ ನಾವು ತೋರಿಸ್ಬೇಕು. ಹಾಗಾಗಿ ಈ ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿ ಬರಿಬೇಕಂದ್ರೆ ನಾವು ರೋಸ್ಟರ್ ಫಾರ್ಮ್ನಲ್ಲಿ ಇರೋ ಎಲಿಮೆಂಟ್ಸ್ಗಳ ಕಾಮನ್ ಪ್ರಾಪರ್ಟಿಯನ್ನು ನಾವು ಕಂಡುಹಿಡಿಬೇಕು. ಇದ್ರ ಕಾಮನ್ ಪ್ರಾಪರ್ಟಿ ಏನಿದೆ ಅಂತಂದರೆ, ಇವೆಲ್ಲ ಡಿವೈಸರ್ ಆಫ್ 18 ಇವೆ. ಡಿವೈಸರ್ ಆಫ್ 18 ಅಂದರೆ 18ನ ಕಂಪ್ಲೀಟಾಗಿ ಡಿವೈಡ್ ಮಾಡುತ್ತೆ. ಈಗ ನೋಡಿ, 1 ತೊಗೊಂಡ್ರೆ 1 ಈಸ್ ಎ ಡಿವೈಸರ್ ಆಫ್ 18, 1 18s 18. ಈಗ 18ನ 2ಇಂದ ಡಿವೈಡ್ ಮಾಡಿದ್ರೆ 9 ಬರುತ್ತೆ. ಇವೆಲ್ಲ ಕಂಪ್ಲೀಟ್ ಡಿವೈಸರ್ಸ್ ಆಫ್ 18. ಹಾಗಾಗಿ ಥರ್ಡ್ ಆಪ್ಷನ್ನ ನಾವು ಎಗೆ ಹೊಂದಿಸಬೇಕು. ಈಗ ಫೋರ್ತ್ 3 ಮೈನಸ್ 3, ಇದು ಒಂದೇ ಆಪ್ಷನ್ ಇದೆ, ಹಾಗಾಗಿ ಬಿನೇ ಆಗುತ್ತೆ. ಆದರೆ ಅದನ್ನು ನಾವು ಹೇಗಂತ ನೋಡೋಣ. ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಆ್ಯನ್ ಇಂಟೀಜರ್ ಅಂತ ಬರುತ್ತೆ. ಎಸ್, 3ನೂ ಇಂಟೀಜರೇ, ಮೈನಸ್ 3ನೂ ಇಂಟೀಜರ್. ಅದನ್ನು ನಾವು ಈ ವ್ಯಾಲ್ಯೂಯಲ್ಲಿ ಹಾಕಿ ವೆರಿಫೈ ಮಾಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 9 ಈಸ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 9. ಎಕ್ಸ್ ಕ್ಯಾನ್ ಬಿ ಎಕ್ಸ್ ಈಸ್ ಈಕ್ವಲ್ ಟು ರೂಟ್ 9. ಸೊ ಹಾಗಾಗಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 3 ಪ್ಲಸ್ 3. ಸೊ ಫೋರ್ತು ಇದಕ್ಕೆ ಕರೆಕ್ಟ್ ಆಗುತ್ತೆ.